ರಾಮನಗರ ಜಿಲ್ಲೆಯ ಕೆಎಸ್ಆರ್ಟಿಸಿ ಬಸ್ ಡಿಪೋ ಚಾಲಕ ಹಾಗೂ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಕುಡಿದ ಮತ್ತಲ್ಲಿ ಒಬ್ಬ ವ್ಯಕ್ತಿ ಹಲ್ಲೆ ಮಾಡಿ ದರ್ಪ ಮೆರೆದಿದ್ದಾನೆ. ಚಾಲಕ ಹಾಗೂ ಕಂಡಕ್ಟರ್ ಮೇಲೆ ಮೊಬೈಲ್ ಕೇಳುವ ಸುಳ್ಳು ನೆಪ ಹೇಳಿ ಚಾಲಕ ಹಾಗೂ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಪರಿಣಾಮ ನಮಗೆ ಸುರಕ್ಷತೆ ಇಲ್ಲ ಅಂತ ಚಾಲಕರು ಹಾಗೂ ಕಂಡಕ್ಟರ್ ಅಳಲು ತೋಡ್ಕೊಂಡಿದ್ದಾರೆ. ನಮ್ಮ ವಾಹಿನಿ ಮುಂದೆ ಹೇಳಿಕೊಂಡಿದ್ದಾರೆ. ನಮ್ಮ ಹೆಂಡತಿ ಮಕ್ಕಳ ಗತಿ ಏನು? ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ನಮ್ಮ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗಬೇಡ? ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ನಮ್ಮ ಪರಿಸ್ಥಿತಿಗೆ ಯಾರ್ ಹೊಣೆ? ಮತ್ತು ಕುಡುಕ ವ್ಯಕ್ತಿಯನ್ನ ಬಿಡದಿ ಠಾಣೆಗೆ ಕರೆದೊಯ್ಯಲಾಯಿತು. ಇನ್ನು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಕೆಎಸ್ಆರ್ಟಿಸಿ ಸಂಸ್ಥೆಯ ಅಧಿಕಾರಿಗಳು ಕೂಡಲೇ ಈ ಒಂದು ವರದಿ ನೋಡಿ ಎಚ್ಚೆತ್ತುಕೊಳ್ಳಬೇಕು. ಚಾಲಕ ಹಾಗೂ ಕಂಡಕ್ಟರ್ಗೆ ಸುರಕ್ಷತೆ ನೀಡಬೇಕು. ವರದಿ ಗುಲ್ಶನ್, ಕರ್ನಾಟಕ ಸಂಚಾರಿ ಟಿವಿಯ ಸಂಪಾದಕ. ಬಿಎಂಟಿಸಿಲಿ ಹೋಗಿ ಹುಡುಕ್ತಾ ಇದೆ. ಇಲ್ಲಪ್ಪ ಬಿಎಂಟಿಸಿಲೆಲ್ಲ ನಮ್ಮ ಕೆಎಸ್ಆರ್ಟಿಸಿ ಬಂದಿದ್ದು, ನೀನೇನಾದ್ರು ಕಳ್ಕೊಂಡಿರು ಹುಡುಕಪ್ಪ ಅಂತ ಅಂದೆ. ನನ್ನ ಮೊಬೈಲ್ ಕೂಡ ಇಲ್ಲಿ 40,000 ರೂಪಾಯಿ 30,000 ರೂಪಾಯಿದು ಅಂತ ಬೈದ್ ಬಿಟ್ಟ ಇಟ್ಕೊಂಡು ಹೊಡೆದ್ಬಿಟ್ರೆ ನಮ್ಗೆ ಏನ್ ಕೇಳೋಣ. ಆಮೇಲೆ ಇವ್ರು ಬಿಡಪ್ಪ ಏಕಾಏಕಿ ಏನು ಕೊಡ್ತಾನೆ, ಆಮೇಲೆ ಬಿಎಂಟಿಸಿ ಅವ್ರು ಹೇಳಿದ್ರು ನೋಡು ಅಂದ್ರೆ ಗಾಡಿ ಕಾರಣ ಆಯ್ತು ಬಟ್ ಅವ್ನು ಸೀಟ್ ಕಟ್ಟೆ ಊರಲ್ಲಿ ಕೇಳಿ ನಮ್ ಬಗ್ಗೆ 3.5 ವರ್ಷ ಆಯ್ತಾ ರೂಟ್ ಹೊಡ್ತಾ. ಇವತ್ತು ಎಷ್ಟು ಮರ್ಯಾದೆ ಇದೆ ಅಂತ ಅವ್ರೂರ್ಗೆ ಹೋಗೋಣ ಬೇಕಾದ್ರೆ ಅವ್ರೂರ್ಗೆ ಹೋಗೋಣ. ನಾವ್ ಏನ್ ಉಳಿಸ್ಕೊಂಡಿದ್ವಿ. ಯಾವ ಡಿಪೋ ಸರ್ ನಿಮ್ದು? ರಾಮನಗರ ಡಿಪೋ. ಕುಡಿದ್ಬಿಟ್ಟು ಬಾಯಿ ಬಂದು ಮಾತಾಡಿರೋದು 3.5 ವರ್ಷ ಆಯ್ತು. ಅವ್ರು ಪೊಲೀಸರು ಬಂದ್ರೆ ಎಷ್ಟು ನೀವು ನೋಡಿದ್ದೀರಾ? ನನಗೆ ಮೊಬೈಲ್ ಸಿಕ್ತು ಡಿಪೋಗೆ ನಾನು ಹ್ಯಾಂಡ್ ಓವರ್ ಮಾಡಿ ರೈಟಿಂಗ್ ಅಲ್ಲಿ ಬರ್ಕೊಟ್ಟಿರೋ ಬೇಜಾನ 2-3 ಕೇಸ್. ಆಮೇಲೆ ಒಬ್ರು ಬ್ಯಾಗ್ ಬಿಟ್ಟು ಸೆಟ್ ಪ್ಯಾಂಟ್ ಬಿಟ್ಟು ಮೊಬೈಲ್ ಎಲ್ಲ ಬಿಟ್ಟು ಹೋಗಿದ್ರು. ಡಿಪೋಗೆ ಹೋಗಿ ಕೊಟ್ಟಿದ್ದೆ. 6 ಗಂಟೆ ಟ್ರಿಪ್ಪಲ್ಲಿ ಮಾಡಿದ್ರು. ನಾನು 12 ಗಂಟೆಗೆ ಡಿಪೋಗೆ ಹೋಗಿದ್ದು. ಸರ್ ನಿಮ್ದು ಸೆಕ್ಯೂರಿಟಿ ಇಲ್ಲ ಅದೇ ಬಂದು ಈಸ್ಕೊಳ್ಳಿ ಅಂತ ಅಂದು ಸಿಗ್ನೇಚರ್ ತಗೊಂಡು ಈಸ್ಕೊಂಡವ್ರೆ. ನಾನೇ ನಿರ್ವಾಹಕ, ನನಗೆ ಸಿಕ್ಕಿದ್ದು ಇದು 4ನೇ ಮೊಬೈಲು ನಂಗೆ ಸಿಕ್ಕಿದ್ದು. ಇವ್ನ ಮೊಬೈಲ್ ಸಿಕ್ಕು ನನ್ ಖಂಡಿತ ಇಟ್ಕೊಳ್ಳೋದು ಇಲ್ಲ, ನಮ್ಗೇನು ಇಲ್ಲ. ಮೊಬೈಲ್ ಸಿಕ್ಕಿಲ್ಲ ನಿಮ್ದು ಸರ್? ನಾನು ಅಲ್ಲಿ ಅವ್ನು ಇಳಿದಿದ್ದ ಅಷ್ಟೇ. ನಾನು ಕೊಡ್ತಾ ಇದ್ದೆ. ಬಿಎಂಟಿಸಿ ಹೋಗ್ತಾ ಇದ್ನಲ್ಲ, ಬಂದ್ ಕೆಎಸ್ಆರ್ಟಿಸಿ ಹುಡುಕೋ ಅಂತ ಅಂದೆ. ಅದ್ರಲ್ಲಿ ಜನನು ಹತ್ತಿದ್ರು, ಅಷ್ಟ್ರಲ್ಲಿ ಹತ್ತಿದ್ರು. ಇವ್ನು ಹುಡುಕಿ ಅಂದ ಏಕೈಕ ಹೊಡೆದು ಹಿಂಗ್ ಮಾಡ್ತಾನೆ ಅಂತ ಅಂದ್ರೆ ಅಲ್ಲಿ ವಿಡಿಯೋ ಎಲ್ಲ ಮಾಡಿದ್ದಾರೆ. ಆಮೇಲೆ ಜನನು ಇದ್ದಾರೆ ಕೇಳ್ಕೊಳ್ಳಿ ಪಬ್ಲಿಕ್. ನಾವ್ ಯಾರುವೆ ಏನೋ ನಾವು ಈಗ ಹೋಗಿ ನಿಮ್ಮ ವಸ್ತು ಕಳ್ಕೊಂಡ್ರೆ ನಿಮ್ಮ ವಸ್ತುನ ನೀವು ಹುಡುಕಬೇಕು. ನಾವು ಬೇರೆಯವ್ರು ಏನಾರು ಕಳ್ಕೊಂಡ್ರೆ ನಾವು ಜವಾಬ್ದಾರಿ ಆಗ್ತೀವ? ನಾವು ಟಿಕೆಟ್ ಕೊಡೋದು ಅಷ್ಟೇ ನಮ್ಗೆ ಗೊತ್ತಿರೋದು. ಏಕೆ ಬಂದು ಹೊಡೆದ್ರೆ ಈಗ ನಿಮ್ಮ ಸಚಿವ ರಾಮಲಿಂಗಾರೆಡ್ಡಿ ಅವ್ರು ಏನ್ ಹೇಳಕ್ ಬಯಸ್ತೀರಾ ನೀವು? ಎಲ್ಲಾನು ಈಗ ಡ್ರೈವರ್ ಕಂಡಕ್ಟರ್ ಮೇಲೆ ತಪ್ಪು ಅನ್ನೋದಕ್ಕಿಂತ ನಮ್ಗೆ ಸುರಕ್ಷೆ ಇಲ್ಲ. ತಾಯಿ ತಂದೆ ಅಕ್ಕ ನಮ್ಗೆ ನಾವು ಪಬ್ಲಿಕ್ ನಾವು ಪಬ್ಲಿಕ್ ಸೇವೆ ನಾವು ಮಾಡ್ತಿರೋದು. ಆದ್ರಿಂದ ಯಾರಿಗೆ ಆದ್ರೂ ಡ್ರೈವರ್ ಕಂಡಕ್ಟರ್ ಏಕಾಏಕಿ ಯಾರು ತಪ್ಪು ಮಾಡಲ್ಲ. ಹಂಗನ್ಬಿಟ್ಟು ಬಾಯಿ ಬಂದು ನಂಗೆ ಬೈದಿ ಹಿಂಗೆ ಅಲ್ಲೇ ಮಾಡಿದಾಗ ಹೊಡೆಯೋಕ್ಕೂ ಆಗಲ್ಲ, ನಾವು ನೋಟಿಸ್ ಮೇಲೆ ಇರ್ತೀವಿ ಅಂತ ನಮ್ದೇ ತಪ್ಪು ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಸೊ ನಾವು ಕಾರಣದಿಂದ ನಾವು ಸ್ಟೇಷನ್ಗೆ ನೇರವಾಗಿ ಕರ್ಕೊಂಡ್ಬಂದಿದ್ದೀವಿ. ನಾವು ತಪ್ಪಿಲ್ಲದಿರೋ ಕಾರಣದಿಂದ ಸ್ಟೇಷನ್ಗೆ ಬಂದು ಸಾಹೇಬ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಅವರು ಮುಂದೆ ಬಾಯಿ ಬಂದಂಗೆ ಮಾತಾಡೋನು, ನಮ್ಮೂರು ಬರ್ತೀರ ಹಂಗೆ ಹಿಂಗೆ ಅಂತ. ನಾಳೆ ದಿನ ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಅವರೇ ಕಾರಣ. ಬಸ್ಗೆ ಆಗಲಿ ಇನ್ನೊಂದೇ ಆಗಲಿ ತೊಂದರೆ ಆಗಲಿ ಇವರೇ ಕಾರಣ. ಇನ್ನೂ ಆ ಮಾರ್ಗದಲ್ಲಿ ಅದನ್ನ ಅದೇ ಊರೇ ಆಗಿದ್ರು ನಾವು 3 ವರ್ಷದಿಂದ ನೋಡಿದ್ವಿ. ನಮ್ಮ ನಡವಳಿಕೆ ಬಗ್ಗೆ ತಿಳ್ಕೊಬಹುದು. ಪಬ್ಲಿಕ್ ಅಲ್ಲಿ ಯಾರು ತಿಳ್ಕೊಬಹುದು, ಏನಾರು ತಿಳ್ಕೊಬಹುದು. ಬರ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಕುಡ್ದ್ಬಿಟ್ಟು ಕಂಡಕ್ಟರ್ ನೋಡ ಮಾಡೋದಿಲ್ಲ ಕೆಲಸ. ನಮ್ಮ ಅಣ್ಣ ಯಾರಿಗಪ್ಪ ಬೇಕು? ಅವನೇನು ಬಾಯಿಗೆ ಬಂದಂಗೆ ಹೋಗ್ತಾನೆ.